अभी हम यहाँ पर मौजूद हैं सागर ईश्वर खंडरे जी के साथ, जो अभी एमपी इलेक्शन कंटेस्ट कर रहे हैं कांग्रेस पार्टी से। आइए कुछ सवाल करते हैं सागर खंडरे जी से कि क्या रणनीतियाँ इन्होंने इलेक्शन को लेकर बनाई है। सर, अभी एक युवा एज में सर, कम उम्र में आपको टिकट मिला है और पहली बार जैसे ही राजनीति में आपने कदम रखा आपको एमपी टिकट मिला है सर, तो किस तरह से आप कंटेस्ट करेंगे? ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾನು ಹೇಳಬೇಕಂತಂದರೆ ಇವಾಗ ನಾನು ಫಸ್ಟ್ ಟೈಮ್ ನಾನು ಇಳಿದಿಲ್ಲ ಗ್ರೌಂಡಲ್ಲಿ. ಸುಮಾರು 4-5 ವರ್ಷದಿಂದ ನಾನು ಗ್ರೌಂಡ್ ಮೇಲೆ ನಾನು ಬಾಲಕಿ ಜನತೆ ಸೇವೆ ಮಾಡ್ತಾ ಬಂದಿದ್ದೀನಿ. ಇದೇ ರೀತಿ ಬೀದರ್ ಜಿಲ್ಲೆ ಜನತೆ ಆಶೀರ್ವಾದ ಅಂತಂದರೆ 100% ನಾನು ಬೀದರ್ ಜಿಲ್ಲೆ ಬರುವ ಎಲ್ಲ ಜನರಿಗೆ ನಾನು ಸೇವೆ ಮಾಡ್ತಾ ಕೆಲಸ ಮಾಡ್ತಾ ಬರ್ತೀನಿ ಅಂತ ಹೇಳಬೇಕು ನಾನು ಬಯಸುತ್ತೇನೆ. अभी जैसे कि युवा लोग हैं सर, उनको हमेशा एक आस रहती है एम्प्लॉयमेंट को लेकर, तो अगर आप एमपी बनते हैं तो क्या रोजगारी युवाओं के लिए खुलेगी? कुछ अच्छा काम आप करेंगे? 100% ಇವಾಗ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅನ್ಎಂಪ್ಲಾಯ್ಮೆಂಟ್ ಇದೆ, ನಿರುದ್ಯೋಗ ಇದೆ. ಈ ನೋಡಿ ನಾವು ವರ್ಷಕ್ಕೆ 2,000 ಆದರೂ ಉದ್ಯೋಗ IT ಹಬ್ ಅಥವಾ ಯಾವುದಾದ್ರೂ ಒಂದು IT ಕಂಪ್ನಿ ತಂದು ನಾವು ಮಾಡ್ಬೇಕಂತಂಬುದು ನಮ್ದು ಒಂದು ಆಸೆ ಇದೆ. ಅದನ್ನು ಕೂಡ ನಾವು ಯೋಜನೆ ಇಟ್ಟು ನಾವು ಪ್ಲಾನ್ ಮಾಡಿ ಅದನ್ನು ಕೂಡ ನಾವು ಜನರಿಗೆ ನಾವು ಉದ್ಯೋಗ ಕೊಡುವ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸುತ್ತೇನೆ. बीजेपी पार्टी में फूट चल रही थी सर, जैसा कि एमपी खोबा है और जो MLAs है, कुछ विवाद चल रहे थे। अभी ये विवाद खत्म होकर फिर से एक यूनिटी बन गई है, तो इसका कुछ आपको टफ दिखाई दे रहा है इस चीज़ को लेकर? ಇಲ್ಲ ರೀ, ನೋಡಿ ನಾನು ಅವ್ರ ಬಗ್ಗೆ ಅವ್ರ ಯೂನಿಟಿ ಅಲ್ಲ ಇಲ್ಲ ಅಂತಂಬುದು ನಾನು ವಿಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತ ನನ್ನ ಫೋಕಸ್ ಬರೀ ನಮ್ಮ ಬಗ್ಗೆ ಅಷ್ಟಲ್ಲ, ನಮ್ಮ ವಿಷನ್ ಏನಿದೆ, ನಮ್ಮ ಪ್ಲಾನ್ಗಳು ಏನಿದಾವೆ ಬೀದರ್ ಜಿಲ್ಲೆ ಜನತೆಗಾಗಿ ಅದು ಮಾತ್ರ ನಾವು ನೋಡ್ಕೊತಾ ಇರ್ತೀವಿ. ನಾವು ಅವ್ರು ಏನ್ ಮಾಡ್ತಾ ಇದಾರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂಬುದು ನಾವು ನೋಡೋದಿಲ್ಲ. ಅದಕ್ಕೆ ನಮ್ದು ಏನ್ ವಿಷನ್ ಇದೆ ಅದು ನಾವು ಜನರಿಗೆ ನಾವು ಮುಟ್ಸೋದ್ ಕೆಲಸ ಮಾಡಿ ಜನರ ನಮ್ಮ ಮತ ಕೇಳುವುದು, ಆಶೀರ್ವಾದ ಪಡೆದುಕೊಳ್ಳುವುದು ನಾವು ಮಾಡ್ತೀವಿ ಕೆಲಸ. रुझान जनता आपकी तरफ है, क्या लगता है? ಒಳ್ಳೆ ರೀತಿಯಲ್ಲಿ ಜನ ಬಂದು ಭೇಟಿ ಮಾಡ್ತಾ ಇದ್ದಾರೆ, ಫೋನ್ ಕಾಲ್ ಹಚ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕಿ ಇವಾಗ 10 ವರ್ಷ ಖೂಬಾ ಸರ್ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ, ಇವಾಗ ನಾವು ಹೊಸ ಮುಖ ನೋಡ್ಬೇಕಂತ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ತಾಲೂಕುಗಳಿಂದ ಆಳಂದ್ ಇರ್ಬೋದು, ಚಿಂಚೋಳಿ ಇರ್ಬೋದು, ಔರಾದ್, ಬಸವ ಕಲ್ಯಾಣ, ಬಾಲ್ಕಿ, ಬೀದರ್, ಹುಮ್ನಾಬಾದ್ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇದೆ ಈ ಸಲ ನಮಗೆ ಜನರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ. ಸಿಕ್ಕಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ನನಗೆ ಭರವಸೆ ಇದೆ. एमपी बनने के बाद सर आपने कुछ शायद लक्ष्य बनाए होंगे कि आप कौन से काम जनता के लिए करेंगे, कुछ आप जनता को बताइए. ಇವಾಗ ನೋಡ್ರಿ, ಮೊದಲನೇದಾಗಿ ಯುವಕರದ್ದು ಏನು ಸಮಸ್ಯೆ ಇದೆ, ಬಹಳಷ್ಟು ಯುವಕರು ಸಣ್ಣ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ. ಈ ಆತ್ಮಹತ್ಯೆಯನ್ನು ಯಾವ ರೀತಿ ನಾವು ತಡೆ ಹಿಡಿಯಬಹುದು? ಇವಾಗ ಅವ್ರ ಸಲುವಾಗಿ ಕೌನ್ಸಿಲಿಂಗ್, ಥೆರಪಿ ಸೆಂಟರ್ ಏನಾದರೂ ತೆಗಿಬೋದಾ? ಇನ್ನೊಂದು, ಯುವಕರು ಬಹಳಷ್ಟು ಡ್ರಗ್ಸ್ ಅಲ್ಲಿ ಅಡಿಕ್ಷನ್ ಆಗ್ತಾ ಇದೆ. ಆ ಡ್ರಗ್ ಅಡಿಕ್ಷನ್ ನಾವು ಏನ್ ಮಾಡ್ಬೋದು? ನಶಾಮುಕ್ತಿ ಕೇಂದ್ರ ಜಿಲ್ಲೆಯಲ್ಲಿ ಸರ್ಕಾರ ತೆಗಿಬೋದಾ? ನೀವು ಹೇಳಂತಾರ ಉದ್ಯೋಗ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಇವಾಗ ನಾರ್ಮಲ್ ನಾವು ನೋಡ್ಬೇಕಂತಂದ್ರೆ ಬಹಳ ಜನರಿಗೆ ಇನ್ನೂ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಬಹಳಷ್ಟು ಕಡೆ ನೀರಿನ ಸಮಸ್ಯೆ ಇದೆ. ಈ ನೀರಿನ ಸಮಸ್ಯೆ ನಾವು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು? ರೈತರಿದ್ದಾರೆ, ರೈತರಿಗೂ ಸಾಕಷ್ಟು ಸಮಸ್ಯೆಗಳಿದಾವೆ. ಇವಾಗ ಕರೆಂಟು ಒಂದೊಂದ್ಸಲ ಅವ್ರಿಗೆ ಕಟ್ ಆಗ್ತದೆ. 7 ಗಂಟೆ ನಿರಂತರ ಜೊತೆ ಕರೆಂಟ್ ಬರಬೇಕಾಗಿದೆ, ಅದರಲ್ಲೂ ಕೂಡ ಕರೆಂಟ್ ಕಟ್ ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಾವು ಪವರ್ ಸ್ಟೇಷನ್ ನಾವು ಇಟ್ಟು ಕರೆಂಟ್ ಕಂಟಿನ್ಯೂಸ್ಲಿ ಏನ್ 7 hours ಇದೆ ಅದು ಕಟ್ ಆಗದೆ ನಾವು ಯಾವ ರೀತಿ ನಾವು ರೈತರಿಗೆ ಕೊಡ್ಬೋದು ಅಂತಿದೆ. ಮಹಿಳೆಯರ ರಕ್ಷಣೆಗಾಗಿ ಇವೆಲ್ಲ ಸಾಕಷ್ಟು ನಾವು ಯೋಜನೆಗಳು, ನಾವು ಸಮಸ್ಯೆಗಳು ನಾವು ನೋಡಿದ್ದೀವಿ. ಇದನ್ನು ಯಾವ ರೀತಿ ನಾವು ನಮ್ದೇನು ಮ್ಯಾನಿಫೆಸ್ಟೋ ಇದೆ ನಾವು ಜನರಿಗೆ ನಾವು ಮುಟ್ಟಿಸಿ 100% ನಮಗೆ ಜನ ಆಶೀರ್ವಾದ ಮಾಡಿದ್ರೆ ಆ ಕೆಲಸನ ಕೂಡ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ. इधर की जनता को एक आशा है, सर उम्मीद है कि इंडस्ट्रीज भी यहाँ पर आएंगी, तो अगर आप एमपी बनते हैं तो कुछ इंडस्ट्रियल एरिया में डेवलपमेंट होगा? ಡೆಫಿನೆಟ್ಲಿ ರೀ, ಉದ್ಯೋಗ ಸಲಕ್ಕಿಂದು ನಾವು ಏನು IT ಕಂಪ್ನೀಸ್ ಅದಾವ, ಇಂಡಸ್ಟ್ರೀಸ್ ಅದಾವ, ಇದನ್ನೆಲ್ಲ ನಾವು ಫೋಕಸ್ ಮಾಡಿ 100% ನಾವು ಉದ್ಯೋಗ ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸುತ್ತೇನೆ. ಎಲ್ಲ ರೀತಿಯಲ್ಲಿ ನಾವು ತಯಾರಿ ಮಾಡಿ ಎಲ್ಲರಿಗೂ ನಾನು ಭರವಸೆ ಕೊಡ್ತೀನಿ ಯುವಕರಿಗೆ ಏನಾದರೂ ಒಂದು ಉದ್ಯೋಗ ಕೊಡೋ ಕೆಲಸ ನನ್ನ ಜಿಮ್ಮೆದಾರಿ ಇದೆ. अभी ये पहला अनुभव है सर आपको इलेक्शन को लेकर, तो कैसा महसूस कर रहे हैं? ಅದೇ ಪಹಲ ಅನುಭವ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಸಲಕ್ಕೆ ನಾನು ದುಡಿತಾ ಬಂದಿದ್ದೀನಿ. MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು ಅಥವಾ MLC ಎಲೆಕ್ಷನ್ ಇರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲಿ ನಾನು ದುಡಿತಾ ಬಂದಿನಿ ಪಕ್ಷ ಸಲಕ್ಕಿಂದು. ಮೊದಲನೇ ಬಾರಿ ನನಗೆ ಅಭ್ಯರ್ಥಿಯಾಗಿ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸ್ವಲ್ಪ ವ್ಯತ್ಯಾಸ ಅಂತ ಅನ್ಬೋದು, ಆದರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಜನರಿಗೆ ಭೇಟಿ ಮಾಡ್ಬೋದು, ಜನ ಏನು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ನಾವು ಮುಂದಕ್ಕೆ ನಾವು ಗೆಲ್ತೀವಿ ಅಂತ ಕೂಡ ನಮಗೆ ವಿಶ್ವಾಸ ಇದೆ. अभी इलेक्शन को लेकर जीतने के लिए क्या रणनीतियां आपने, क्या स्ट्रेटेजीज बनाई? ಜನರಿಗೆ ನಾವು ಮುಟ್ಬೇಕು, ಜನರಿಗೆ ನಾವು ತಿಳಿಸ್ಬೇಕು ಕಿ ನಮ್ದೇನ್ ಪ್ಲಾನ್ ಅದ, ನಮ್ದೇನ್ ವಿಷನ್ ಅದ. ಇಡೀ ತಾಲೂಕ ಎಲ್ಲಾ ಕಡೆ ನಾವು ಹೋಗಿ ನಾವು ಜನರಿಗೆ ಭೇಟಿ ಮಾಡಿ ನಮ್ಮ ವಿಷನ್ ಹೇಳಿದ್ರೆ
ಜನ ಅದನ್ನು ನೋಡಿ ನಮಗೆ ಮತ ಹಾಕಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. अभी खंडे जी भी इलेक्शन को कंटेस्ट किए थे एमपी का और वो हार गए थे, तो आपकी जीत यहाँ पर कैसे होगी? ನೋಡ್ರಿ, ಎಲೆಕ್ಷನ್ ಚುನಾವಣೆ ಅಂತಂದ್ಮೇಲೆ ಗೆಲ್ಲೋದು ಸೋಲೋದು ಇರೋದೇ ಇರುತ್ತೆ, ಖಚಿತ ಇರುತ್ತೆ. ಅದರಲ್ಲಿ ನಾವು ನಾವು ಎಷ್ಟಾಯ್ತು ನಾವು ಅಷ್ಟು ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ಜನರಿಗೆ ಮುಟ್ಸೋದ್ ಕೆಲಸ ನಾವು ಮಾಡ್ತೀವಿ. ಕೊನೆಯದಾಗಿ ಏನ್ 7ನೇ ತಾರೀಕು ಮೇ ತಾರೀಕಿದೆ, ಅದು ಜನ ಮೇಲೆ ಏನ್ ಪ್ರಜಾಪ್ರಭುತ್ವ ಇದೆ, ಅವ್ರು ಏನಂತಾರೆ ಅದಕ್ಕೆ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಜನನೇ ಕಿಂಗ್ ಇದ್ದಾರೆ, ಅದಕ್ಕೆ ಅವ್ರು ಏನಂತಾರೆ, ಅವ್ರಿಗೆ ಯಾವ ರೀತಿ ಅವ್ರ ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ಒಪ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು. आखिरी सवाल सर, जनता आपको वोट दे, आप क्या मैसेज देना चाहेंगे जनता? ನಾನು ಜನತೆಗಾಗಿ ನಾನು 24/7 ಅವೈಲೇಬಲ್ ಇರ್ತೀನಿ. ನಾನು ಯಾವುದೇ ರೀತಿ ಒಂದು ಆಫೀಸ್ ರೆಡಿ ಮಾಡಿ ಯಾವುದೇ ಸಮಯದಲ್ಲಿ, ಇವಾಗ ನೋಡಿ, ಇವಾಗ ಉದಾಹರಣೆ ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ಅಥವಾ ಎಲ್ಲೋ ಬೇರೆ ಕಡೆ ಅಂತಂದ್ರೆ ನಮ್ಗೆ ಕಂಟಿನ್ಯೂಸ್ಲಿ 24 ತಾಸು ನನಗೆ ಫೋನ್ ಎತ್ತೋಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿ ಜನರಿಗಾಗಿ, ಅವ್ರ ರಾತ್ರಿ 12 ಇರ್ಬೋದು, ರಾತ್ರಿ 1 ಗಂಟೆ ಇರ್ಬೋದು, ಯಾವುದೇ ಸಮಯದಲ್ಲಿ ಅವ್ರು ಏನಾದ್ರೂ ಕಷ್ಟ ಅನುಭವಿಸಿದರೆ ನಮ್ಗೆ ಅವ್ರು ರೀಚ್ ಆಗುವುದಕ್ಕೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿಟ್ಟು ಜನರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾದಂತಂದ್ರೆ ಅವೈಲಬಿಲಿಟಿ. ನಾನು ಗೆದ್ರೆ ಎಲ್ಲಾ ತಾಲೂಕುಗಳಲ್ಲಿ ನಾನು ಕಚೇರಿ ಮಾಡ್ತೀನಿ. ಕಚೇರಿ ಮಾಡಿ ರೆಗ್ಯುಲರ್ಲಿ ಜನ ಜೊತೆ ಸಂಪರ್ಕ ಇಟ್ಟು ಅಲ್ಲೇ ಗ್ರೌಂಡ್ ಮೇಲೆ ಪಂಚಾಯತ್ ಹಳ್ಳಿ ವಿಸಿಟ್ ಮಾಡಿ ಅವ್ರದೇನು ಸಮಸ್ಯೆ ಇದೆ ಅದನ್ನು ಆಲಿಸುವ ಕೆಲಸ ನಾನು ಮಾಡ್ತೀನಿ ಅಂತಂಬುದು ನನ್ನ ಬೀದರ್ ಜಿಲ್ಲೆಯ ಜನತೆಗೆ ನಾನು ಅವರಿಗೆ ನಾನು ಭರವಸೆ ಕೊಡ್ತೀನಿ.